ಅದು ಹೇಳ್ಬೇಕೀಗ. ಅದ್ಭುತವಾಗಿ ನಾವು ವಿಧಾನ ಪರಿಷತ್ತೊಂದು ಪ್ರಚಾರ ಮಾಡಿದ್ದೀವಿ. ಈಗ ಅದಕ್ಕೆ ಹೋಗಿ ಅದಕ್ಕೆ ಯಾಕೆ ಇದು ಮಾಡ್ತೀರಿ ಬಿಡಿ. ಇಲ್ಲ ಈಗ ಅದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಎತ್ತೆತ್ತಿಗೆ ಹೋಗುತ್ತೆ. ಒಂದು ಪೆನ್ ಡ್ರೈವ್ ಅಲ್ಲ, 16 ಪೆನ್ ಡ್ರೈವ್ ಬಂದ್ಬಿಟ್ಟವೆ. ಯಾವುದ್ರ ಬಗ್ಗೆ ಮಾತನಾಡೋದು, ಯಾರ ಬಗ್ಗೆ ಮಾತಾಡೋದು, ಎಲ್ಲ ಪಾರ್ಟಿಯವ್ರ ಬಗ್ಗೆಯೂ ಮಾತಾಡಬೇಕಾಗುತ್ತೆ. ಒಂದಲ್ಲ ಎರಡಲ್ಲ 106. ಇದು ಒಂದು ಹೋಯ್ತಾ ಎತ್ತೆತ್ತಿಗೂ ಹೋಗುತ್ತೆ. ಇದು ಲೆಕ್ಕಾಚಾರವಾಗಿ ಇದನ್ನು ಯಾವ ರೀತಿ ಎಲ್ಲರೂ ಈಗ ಏನಾಗಿದೆ ಅಂದರೆ ಊರೆಲ್ಲ ಕಳ್ಳರು ಹಿಡಿಯೋದು ಹೆಂಗೆ? ಊರೆಲ್ಲ ಕಳ್ಳರಾಗ್ಬಿಟ್ಟಿದ್ದಾರೆ. ಕಳ್ಳು ಹಿಡಿಯೋಕ್ಕಾಗದೇ ಇಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ನಾನು ಭಾಳ ಇದುವರೆಗೂ ನಿಮ್ಗೆ ಹೇಳೋದಾದರೆ ಇದ್ರ ಬಗ್ಗೆ ಒಂದು ಅಕ್ಷರ ನಾನು ಬಾಯ್ಬಿಟ್ಟೆ ನೋಡ್ತಾ ಇದ್ದೆ. ನಾನು ಇದೆಲ್ಲ ಯಾವ್ಯಾವ ರೀತಿ ಏನೇನು ನಡೀತಾ ಇದೆ ರಾಜ್ಯದಲ್ಲಿ ನಿಮ್ಗೆ ಹೇಳೋದಾದರೆ ಹಿಂದೆ ಸುಮಾರು 1962 ಆಗ ನಿಜಲಿಂಗಪ್ಪನವರು ಅಧ್ಯಕ್ಷರು, ಇದು ಮುಖ್ಯಮಂತ್ರಿ. ಎಂ.ವಿ. ರಾಮರಾವ್ ಗೃಹ ಮಂತ್ರಿ, ಹೋಮ್ ಮಿನಿಸ್ಟರ್. ಮಧುಗಿರಿಯಲ್ಲಿ ಪೊಲೀಸ್ ಸ್ಟೇಷನ್ನಲ್ಲೇ ಒಬ್ಬ ಮಹಿಳೆಯ ಮೇಲೆ ಅತ್ಯಾಚಾರ ಆಗೋಯ್ತು. ಏನು ನಿಮ್ಗೆ ಹೇಳೋದಾದರೆ ಸದನದಲ್ಲಿ ಭಾರಿ ಕೋಲಾಹಲ. ಎಸ್ ಶಿವಪ್ಪನವರಿದ್ದರು, ಗೋಪಾಲ್ ಗೌಡರಿದ್ದರು, ಎಲ್ಲ ಭಾರಿ ಕೋಲಾಹಲ. ನಿಜಲಿಂಗಪ್ಪನವರು ಅವ್ರ ಪಕ್ಕದಲ್ಲಿ ಹೋಮ್ ಮಿನಿಸ್ಟರ್, ಹಿಂಗೆ ಇಡೀ ಕ್ಯಾಬಿನೆಟ್ ಎಲ್ಲ ಕೂತಿರುತ್ತೆ. ಸಮಗ್ರ ಚರ್ಚೆ, ಅವರು ರಿಪ್ಲೈ ಕೊಡಬೇಕು. ಬಟ್ ಅವರು ಏನೋ ಬರ್ಕತ್ತಾ ಇದ್ದಾರೆ, ಯಾರಿಗೂ ಗೊತ್ತಿಲ್ಲ, ಬರೀತಾ ಇದ್ದಾರಲ್ಲಿ ಎಲ್ಲ ಹೇಳಿದ್ರು. ಕೊನೆಯದಾಗಿ ಮಾನ್ಯ ರಾಮರಾಯರೇ, ಈ ಅತ್ಯಾಚಾರ ನಮ್ಮ ಮನೆ ಹೆಣ್ಮಗಳ ಮೇಲೆ, ನಿಮ್ಮ ಮನೆ ಹೆಣ್ಮಗಳ ಮೇಲೆ ನಡೆದಿದ್ದರೆ ಏನು ಇದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಅಂತ ಇಷ್ಟು ಹೇಳಿ ನಾನು ಕೂತ್ಕೊಳ್ತೀನಿ ಅಂತ ಹೇಳ್ತಾರೆ. ಗೃಹ ಮಂತ್ರಿಯವರು ಉತ್ತರ ಕೊಡ್ತಾರೆ. ಉತ್ತರ ಎಂಥ ಗೃಹ ಮಂತ್ರಿ ಅವರು, ತುಮಕೂರು ಜಿಲ್ಲೆಯವರು, ಗಾಂಧಿವಾದಿ ಅವರು. ನಿಮ್ಮೆಲ್ಲ ಸದನದ ಎಲ್ಲರ ಭಾಷಣವನ್ನು ನಾನು ಕೇಳಿದ್ದೇನೆ. ನೀವೆಲ್ಲ ಏನು ಹೇಳಿದಿರಿ ಇದು ಸತ್ಯ. ಇದಕ್ಕೆ ನನ್ನ ಇಲಾಖೆ, ಪೊಲೀಸ್ ಇಲಾಖೆ ಹೊಣೆ. ನಾನು ಗೃಹ ಮಂತ್ರಿ, ಈಗಾಗಲೇ ನಾನು ಇದಕ್ಕೆ ಹೊಣೆ ಹೊತ್ತು ನನ್ನ ರಾಜೀನಾಮೆಯನ್ನು ಬರೆದಡಿ ಇಟ್ಕೊಂಡಿದ್ದೀನಿ. ಈ ರಾಜೀನಾಮೆಯನ್ನು ನಮ್ಮ ಮುಖ್ಯಮಂತ್ರಿಯವರಿಗೆ ಕೊಡ್ತಾ ಇದ್ದೇನೆ ಅಂಥೇಳಿ ರಾಜೀನಾಮೆ ಕೊಟ್ಬಿಟ್ರು. ನಿಜಲಿಂಗಪ್ಪನವರು ಆ ರಾಜೀನಾಮೆಯನ್ನು ಹಿಂದಕ್ಕೆ ತಗೋ ಅಂತ ಹೇಳಲೇ ಇಲ್ಲ. ಅವರು ಭಾಳ ದೊಡ್ಡ ಮನುಷ್ಯರು. ಆ ಥರ ನಿಜಲಿಂಗಪ್ಪ, ಎಂ.ವಿ. ರಾಮರಾವ್, ಎಚ್.ಎಂ. ಚನ್ನಬಸಪ್ಪ, ನಿಮ್ಮ ಶಂಕರೇಗೌಡ ಯಾರಿದ್ದಾರೆ ಈ ಥರ ಇವತ್ತಿನ ಪರಿಸ್ಥಿತಿಯಲ್ಲಿ, ಅವರು ಇಮ್ಮಿಡಿಯೇಟಾಗಿ ರಾಜೀನಾಮೆ ರಾಜ್ಯಪಾಲರಿಗೆ ಕಳಿಸಿದ್ರು. ಅಷ್ಟೇ, ಸದನದೊಳಗೆ ಆ ಥರ ಎಲ್ಲಿದ್ದಾರೆ ಇವತ್ತಿನ ಪರಿಸ್ಥಿತಿ ಹಾಳಾಗಿದೆ. ಇದು ನಮ್ಮಲ್ಲಿ ಏನಾಗಿದೆ ಅಂತಂದರೆ, ಪ್ರತಿ ಚುನಾವಣೆಗಳಲ್ಲೂ ರಾಜಕಾರಣ, ಯಾವನು ಗೆಲ್ತಾನೆ ಅವ್ನು ದುಡ್ಡಿರು ಅವನು ಕೊಡಿ, ಮತ್ತು ಅವ್ನು ಮಾಡಬಾರ್ದು ಅನಾಚಾರ ಮಾಡಿದ್ರೂ ಅವನಿಗೆ, ಮತ್ತು ಕುಟುಂಬ, ನಾನು ಮಂತ್ರಿ ನನ್ನ ಮಗನಿಗೆ ಕೊಡಿ, ನಾನು MLA ನನ್ನ ಹೆಂಡ್ತಿ ಕೊಡಿ, ಎಲ್ಲ ಬರೀ ಕುಟುಂಬ ರಾಜಕಾರಣ ಆಯಿತು. ಅವ್ರು ಗೆಲ್ತಾರೆ, ಅವ್ರಿರ್ತಾರೆ ಅಂಥೇಳಿ ಯಾವುದ್ರ ಬಗ್ಗೆ ಸುಮಾರು ಒಂದು 25 ವರ್ಷದಿಂದ ಈಚೆಗೆ, 30 ವರ್ಷದಿಂದ ಈಚೆಗೆ ಇಡೀ ದೇಶ ಮತ್ತು ರಾಜ್ಯ ಚುನಾವಣೆ ವ್ಯವಸ್ಥೆಯಲ್ಲಿ ಹಾಳಾಗೋಗಿದೆ. ಅದೇ ರೀತಿ ಚುನಾವಣೆಗಳು ನಡೀತಾ ಇದೆ. ಅಷ್ಟು ಗಾಂಭೀರ್ಯದಿಂದ ಪ್ರಾಮಾಣಿಕರು ಯಾರು ಬರೋಕ್ಕಾಗ್ತಾ ಇಲ್ಲ. ಎಲ್ಲ ಬರೀ ರೇಟ್ ಫಿಕ್ಸ್ ಆಗೋಗಿದೆ. ಅಸೆಂಬ್ಲಿ ಮಿನಿಮಮ್ ಇಷ್ಟು, ಮ್ಯಾಕ್ಸಿಮಮ್ ಇಷ್ಟು. ಇದು ಪ್ರತಿಯೊಂದು ನಾಶದೋಗಿದೆ. ಅದನ್ನು ಸರಿಪಡಿಸಬೇಕಾದಂಥ ದಾರಿ ನಿಮ್ಮ ಕೈಲಿದೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.